ಈ ದಿನದ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಬೆಳಗಾವಿ ನಗರದಲ್ಲಿ ಅಳವಡಿಸಲಾಗಿದ್ದ ಜೈ ಮಹಾರಾಷ್ಟ್ರ ಬೋರ್ಡ್ನ ಮಹಾನಗರ ಪಾಲಿಕೆ ಸಿಬ್ಬಂದಿ ತೆರವುಗೊಳಿಸಿದ್ದಾರೆ. ಇನ್ನು ಪೊಲೀಸರ ಬಂದೋಬಸ್ತ್ ನಡುವೆ ಪಾಲಿಕೆಯ ಸಿಬ್ಬಂದಿ ಬೋರ್ಡ್ ತೆರವು ಮಾಡಿ ತೆಗೆದುಕೊಂಡು ಹೋಗಿದ್ದಾರೆ. ಇನ್ನು ಬೋರ್ಡ್ ತೆರವುಗೊಳಿಸುವಂತೆ ಕರುನಾಡ ವಿಜಯ ಸೇನೆ ಕಾರ್ಯಕರ್ತರು ಮತ್ತು ಕರವೇ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದ್ರು. ಕೊನೆಗೂ ಹೋರಾಟಕ್ಕೆ ಮಣಿದು ಮಹಾನಗರ ಪಾಲಿಕೆ ಆಯುಕ್ತ ಲೋಕೇಶ್ ಅವರ ಸೂಚನೆಯ ಮೇರೆಗೆ ಬೋರ್ಡ್ ಅನ್ನ ತೆರವುಗೊಳಿಸಲಾಗಿದೆ. ಚಿಂತಕ ಚಕ್ರವರ್ತಿ ಸೂಲಿಬೆಲೆಗೆ ಮಹತ್ವದ ಜಯ ಸಿಕ್ಕಂತಾಗಿದೆ. ಕಲಬುರಗಿ ನಿರ್ಬಂಧ ಹೇರಿದ್ದಂತಹ ತೆರವುಗೊಳಿಸಲಾಗಿರುವಂತದ್ದು ಈಗ ನಿರ್ಬಂಧವನ್ನ ಹೇರಲಾಗಿತ್ತು. ಹೈಕೋರ್ಟ್ ಆದೇಶಿಸಿದ್ದು ಇದೀಗ. ಈ ಬೆನ್ನಲ್ಲೇ ಸಚಿವ ಪ್ರಿಯಾಂಕ್ ಖರ್ಗೆ ಸ್ವಕ್ಷೇತ್ರದಲ್ಲಿ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ನಮೋ ಭಾರತ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸೂಲಿಬೆಲೆ ನಮೋ ಭಾರತ ಕಾರ್ಯಕ್ರಮ ತಡೆಯೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಪಟ್ಟರು. ಕಲಬುರಗಿ ಬಾರ್ಡರ್ನಲ್ಲಿ ಪೊಲೀಸರು ಅಡ್ಡ ಹಾಕಿದ್ರು. ಕಲಬುರಗಿ ಯಾರಪ್ಪನ ಮನೆ ಆಸ್ತಿ, ಮಂತ್ರಿಗಿರಿ ಇದೆ ಅಂತ ಎಂಎಲ್ಎ ಪ್ರಿಯಾಂಕ್ ಖರ್ಗೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಾರೆ. ಉತ್ತರ ಕೊಟ್ಟ ತಕ್ಷಣ ನಾಪತ್ತೆ ಆಗ್ತಾರೆ ಅಂತ ಪ್ರಿಯಾಂಕ್ ಖರ್ಗೆ ವಿರುದ್ಧ ಗುಡುಗಿದ್ರು. ಯಾಕೆ ಬರಬಾರದು ಅನ್ನೋದು ಕಲಬುರಗಿಯ ಬಾರ್ಡರ್ನಲ್ಲಿ ಪೊಲೀಸರು ಅಡ್ಡ ಹಾಕಿದ್ರು. ಒಬ್ಬ ಚಕ್ರವರ್ತಿ ಸೂಲಿಬೆಲೆಯನ್ನು ಅಡ್ಡ ಹಾಕ್ಲಿಕ್ಕೆ ಎಷ್ಟು ಜನ ಪೊಲೀಸರು ಬೇಕು? ನನ್ನ ಜೊತೆ ಒಂದೆರಡು ಗಾಡಿ ಇರುತ್ತಪ್ಪ. ಒಬ್ಬ ಚಕ್ರವರ್ತಿ ಸೂಲಿಬೆಲೆಯನ್ನು ಅಡ್ಡ ಹಾಕ್ಲಿಕ್ಕೆ ಒಂದು 4 ಜನ ಪೊಲೀಸರು ಕೇಳಿದ್ರೆ ಸಾಕು. ಮತ್ತು ನಾವು ಇವ್ರ ತರ ಗೂಂಡಾವರ್ತನವರಲ್ಲ ರೀ. ನಾಳೆ ಚಿತ್ತಾಪುರದ ಕ್ಯಾನ್ಸಲ್ಗೆ ಪರ್ಮಿಷನ್ ಕ್ಯಾನ್ಸಲ್ ಮಾಡಿದ್ದೀವಿ, ಬರಬೇಡಿ ಅಂತ. ನಾನು ಕೇಳಿದೆ, ಚಿತ್ತಾಪುರದ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗಿದೆ ಸರಿಯಪ್ಪ, ಕಲಬುರ್ಗಿ ಯಾರಪ್ಪನ ಆಸ್ತಿ, ನನಗೆ ಬರಬೇಡ ಅನ್ಲಿಕ್ಕೆ ನೀವು. ಅಪ್ಪ ಮಕ್ಕಳು ಆಳ್ತಿದ್ದಾರೆ ಅಂದ್ರೆ ಮತ್ತೆ ಅಪ್ಪ ಮಕ್ಕಳ ಆಸ್ತಿ ಏನು? ಕಲಬುರಗಿ ಪ್ರವೇಶಕ್ಕೆ ಸೂಲಿಬೆಲೆಗೆ ನಿಷೇಧ ಹೇರಿದ ವಿಚಾರ ಸಂಬಂಧ ಪ್ರಿಯಾಂಕ್ ಖರ್ಗೆ ವಿರುದ್ಧ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಕಿಡಿಕಾರಿದ್ದಾರೆ. ಪ್ರಿಯಾಂಕ್ ಖರ್ಗೆ ಎಂಎಲ್ಎ ಆಗಿರುವ ಕ್ಷೇತ್ರಕ್ಕೆ ನಾನು ಹೋಗಬಾರ್ದ, ಉದ್ದೇಶಪೂರ್ವಕವಾಗಿ ಹೋಗ್ತಿದ್ದಾರೆ ಅಂತ ಹೇಳಿದ್ರು. ಹೌದು, ನಾನು ಉದ್ದೇಶಪೂರ್ವಕವಾಗಿ ಚಿತ್ತಾಪುರಕ್ಕೆ ಬಂದಿರೋದು. ಎಲ್ಲಿ ಉತ್ತರ ಕೊಡಬೇಕೋ ಅಲ್ಲೇ ಉತ್ತರ ಕೊಡಬೇಕು ಅಂತ ಚಿತ್ತಾಪುರಕ್ಕೆ ಬಂದಿರೋದು ಎಂದು ಪ್ರಿಯಾಂಕ್ ಖರ್ಗೆ ವಿರುದ್ಧ ಗುಡುಗಿದ್ರು. ಚಿತ್ತಾಪುರದಲ್ಲಿ ಕಾರ್ಯಕ್ರಮ ಇದೆ ಅಂತ, ಚಿತ್ತಾಪುರದಲ್ಲಿ ಕಾರ್ಯಕ್ರಮ ಆಯಿತು ಅಂತ ಚಿತ್ತಾಪುರಕ್ಕೆ ಮಾತ್ರ ಗೊತ್ತಾಗ್ತಾ ಇತ್ತು. ಇವತ್ತು ಇಡೀ ಕರ್ನಾಟಕಕ್ಕೆ ಗೊತ್ತಾಯ್ತು, ಡೆಲ್ಲಿಗೂ ಗೊತ್ತಾಯ್ತು ಚಿತ್ತಾಪುರದಲ್ಲಿ ಒಂದು ಕಾರ್ಯಕ್ರಮ ಆಗಿದೆ ಅಂತ. ಆ ಕಾರಣಕ್ಕೆ ನಾನು ನೀವು ಆಯ್ಕೆ ಮಾಡಿರುವಂತ ಮಂತ್ರಿಗೆ, ನಾನು ಆಯ್ಕೆ ಮಾಡಿರುವಂತ ಜನರನ್ನು ಯಾವತ್ತೂ ಬೈಯೋದಿಲ್ಲ. ಯಾಕೆ ಅಂತಂದ್ರೆ ಜನರು ದೇವರು ಅನ್ನೋದನ್ನ ನಾನು ತುಂಬಾ ಚೆನ್ನಾಗಿ ಬಲ್ಲೆ. ಈ ಪ್ರಜೆಗಳೇ ಭಾರತವನ್ನ ಕಟ್ಟುವಂತವರು. ಆದರೆ ಆ ವ್ಯಕ್ತಿಯ ಕಾರಣದಿಂದಾಗಿ ಇಡೀ ಡೆಲ್ಲಿಗೆ ಚಿತ್ತಾಪುರದಲ್ಲಿ ಏನ್ ನಡೆದಿದೆ ಅನ್ನೋದು ಗೊತ್ತಾಗಿದೆಯಲ್ಲ, ಅದು ನನಗೆ ಬಹಳ ಹೆಮ್ಮೆಯ ಸಂಗತಿ. ಆ ಕಾರಣಕ್ಕೆ ನಾನು ನೀವು ಆಯ್ಕೆ ಮಾಡಿದ ಪುಣ್ಯಾತ್ಮನಿಗೂ ನಮಸ್ಕಾರ ಹೇಳ್ತೀನಿ, ಕಿಕ್ಕಿರಿದು ಸೇರಿರುವ ನಿಮಗೂ ಕೂಡ ನಮಸ್ಕಾರ ಹೇಳ್ತೀನಿ. ಇನ್ನು ಚಕ್ರವರ್ತಿ ಭಾಷಣ ಮಾಡೋದಕ್ಕೆ ಮೋದಿ ದುಡ್ಡು ಕೊಡ್ತಾರೆ ಅಂತ ಪ್ರಿಯಾಂಕ್ ಖರ್ಗೆ ಟ್ವೀಟ್ ಮಾಡಿದ್ದ ವಿಚಾರಕ್ಕೆ ಸೂಲಿಬೆಲೆ ಕಿಡಿಕಾರಿದ್ದಾರೆ. ನನ್ನ ಅಕೌಂಟ್ ಚೆಕ್ ಮಾಡಲಿ, ಯಾರ್ಯಾರು ದುಡ್ಡನ್ನ ಹಾಕಿದ್ದಾರೆ ಅಂತ ಗೊತ್ತಾಗುತ್ತೆ. ಲೋಕಲ್ ಟ್ರೋಲ್ ಮಾಡುವವರು ಹೇಳೋದನ್ನ ಕೇಳಿ ಟ್ವೀಟ್ ಮಾಡ್ತಾರೆ. ಪ್ರಿಯಾಂಕ್ ಖರ್ಗೆ ಹಿಂದೂ ಸಂಸ್ಕೃತಿ ಧಿಕ್ಕರಿಸಿ ವಿರೋಧಿಸ್ತಾರೆ ಅಂದ್ರು. ಅಲ್ಲದೆ ಮತ್ತೆ ಇಎಸ್ಐ ಆಸ್ಪತ್ರೆ ಬಗ್ಗೆ ಪುನರುಚ್ಚಾರಣೆ ಮಾಡಿದ ಸೂಲಿಬೆಲೆ ಜನರಿಗೆ ಮಾಡಿರುವ ಮೋಸದ ಬಗ್ಗೆ ಸತ್ಯ ಹೇಳಿದ್ದಕ್ಕೆ ಕಲಬುರಗಿಯಲ್ಲಿ ನನ್ನ ಮೇಲೆ ಜಾತಿ ನಿಂದನೆ ಕೇಸ್ ಹಾಕಿದ್ರು ಅಂತ ಪ್ರಿಯಾಂಕ್ ಖರ್ಗೆ ವಿರುದ್ಧ ಗುಡುಗಿದ್ರು. ಮಿತ್ರ, ಪ್ರಾಮಾಣಿಕವಾಗಿ ಹೇಳಿ, ಈ ತರ ಪಾಕಿಸ್ತಾನದಲ್ಲಿ ಅಟ್ಟಹಾಸ ಮೆರೆಸ್ತಾ ಇರುವ ಭಾರತದ ಗೌರವವನ್ನು ಎತ್ತರಕ್ಕೇರಿಸಿರುವ ನರೇಂದ್ರ ಮೋದಿ ಬಗ್ಗೆ ಮಾತಾಡಲಿಕ್ಕೆ ನನಗೆ ಯಾರಾದರೂ ದುಡ್ಡು ಕೊಡ್ಬೇಕೇನ್ರಿ? ಇಂಥ ನರೇಂದ್ರ ಮೋದಿ ಬಗ್ಗೆ ಕೇಳಲಿಕ್ಕೆ ನಿಮ್ಗೆ ಯಾರಿಗಾದ್ರೂ ದುಡ್ಡು ಕೊಟ್ಟು ಕರ್ಕೊಂಡ್ ಬರ್ಬೇಕೇನ್ರಿ? ಅದು ನರೇಂದ್ರ ಮೋದಿಯ ತಾಕತ್ತು. ನರೇಂದ್ರ ಮೋದಿ ಈ ದೇಶವನ್ನ ಕಟ್ಟಿದ ರೀತಿ ಅಂತದ್ದು. ಮಿತ್ರ, ಪ್ರಾಮಾಣಿಕವಾಗಿ ಹೇಳಿ, ಈ ತರ ಪಾಕಿಸ್ತಾನದಲ್ಲಿ ಅಟ್ಟಹಾಸ ಮೆರೆಸ್ತಾ ಇರುವ ಭಾರತದ ಗೌರವವನ್ನು ಎತ್ತರಕ್ಕೇರಿಸಿರುವ ನರೇಂದ್ರ ಮೋದಿ ಬಗ್ಗೆ ಮಾತಾಡಲಿಕ್ಕೆ ನನಗೆ ಯಾರಾದರೂ
ಬೆಂಗಳೂರಿನಲ್ಲಿ ಬಿಜೆಪಿ ನಾಯಕರು ಆರ್ಟಿಕಲ್ 370 ಚಿತ್ರವನ್ನ ವೀಕ್ಷಿಸಿದರು. ರಾಜಾಜಿನಗರದ ಓರಿಯನ್ ಮಾಲ್ನಲ್ಲಿ ಬಿಜೆಪಿ ಮುಖಂಡರಿಗೆ ಸ್ಪೆಷಲ್ ಸ್ಕ್ರೀನಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಮಾಜಿ ಶಾಸಕ ಸಿಟಿ ರವಿ, ಮುರುಗೇಶ್ ನಿರಾಣಿ, ಉಮೇಶ್ ಶೆಟ್ಟಿ ಸೇರಿ ಹಲವು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಈ ಚಿತ್ರವನ್ನ ವೀಕ್ಷಿಸಿದರು. ವಿರೋಧದ ನಡುವೆಯೂ ಜಾತಿ ಗಣತಿ ವರದಿ ಸಲ್ಲಿಕೆಯಾಗಿದೆ. ವಿಧಾನಸೌಧದ ಸಿಎಂ ಕಚೇರಿಯಲ್ಲಿ ವರದಿಯನ್ನ ಸ್ವೀಕರಿಸಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂಪುಟದ ಎದುರು ವರದಿಯನ್ನ ಇಟ್ಟು ಚರ್ಚೆ ನಡೆಸುವುದಾಗಿ ತಿಳಿಸಿದರು. ಸಮೀಕ್ಷೆಯನ್ನ ಹಿಂದೆ ಕಾಂತರಾಜ್ ಅವರಿದ್ದಾಗ ಮಾಡಿದ್ರು. ಮತ್ತೆ ಇವರು ಅವ್ರ ಕಾಲದಲ್ಲಿ ವರದಿ ಕೊಡ್ಲಿಕ್ಕಾಗಲಿಲ್ಲ. ಹಾಗಾಗಿ ಜಯಪ್ರಕಾಶ್ ಹೆಗ್ಡೆ ಅವರು ಅದನ್ನ ವರದಿಯನ್ನ ಕಾಂತರಾಜ್ ಅವರ ವರದಿನೂ ಕೂಡ ಬಳಸ್ಕೊಂಡು ಕೊಟ್ಟಿದ್ದಾರೆ. ಆ ವರದಿಯನ್ನ ಸರ್ಕಾರ ವರದಿನಲ್ಲಿ ಏನಿದೆ ಅಂತ ಗೊತ್ತಿಲ್ಲ ನನಗೆ. ಸರ್ಕಾರ ವರದಿಯನ್ನು ಸ್ವೀಕಾರ ಮಾಡಿದೆ. ಇದನ್ನ ಕ್ಯಾಬಿನೆಟ್ ಮುಂದೆ ಇಟ್ಟು ಅಲ್ಲಿ ಕ್ಯಾಬಿನೆಟ್ ಜಾತಿ ಜನಗಣತಿ ವರದಿ ಸಲ್ಲಿಸಿದ್ದಕ್ಕೆ ಸಂತೋಷವಾಗಿದೆ ಎಂದು ಒಬಿಸಿ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗ್ಡೆ ಹೇಳಿದರು. ವಿಧಾನಸೌಧದಲ್ಲಿ ಜಾತಿ ಗಣತಿ ವರದಿ ಸಲ್ಲಿಸಿದ ಬಳಿಕ ರಿಪಬ್ಲಿಕ್ ಕನ್ನಡದ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ ಅವರು ಎಲ್ಲಾ ಸಮುದಾಯದವರು ಖುಷಿ ಪಡುವ ವರದಿಯನ್ನ ಸಲ್ಲಿಕೆ ಮಾಡಿದ್ದೇವೆ ಎಂದರು. ಅವರು ಈ ಕ್ಯಾಬಿನೆಟ್ ಮೀಟಿಂಗಲ್ಲಿ ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿಟ್ಟು ತೀರ್ಮಾನ ತಗೊಳ್ತೇವೆ ಅಂತ. ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಬೇಕಲ್ಲ, ಚರ್ಚೆ ಆಗಿ ತೀರ್ಮಾನ ತಗೊಳ್ತೇನೆ ಅಂತ ಹೇಳಿದ್ರು. ನಮಗೆ ಅಂದರೆ ನಾನು ಶುರುವಿಂದ ಹೇಳ್ತಾ ನಮ್ಮ ಅವಧಿ ಮುಗಿದ್ರೊಳಗೆ ಸಲ್ಲಿಸ್ತೇನೆ ಅಂತೇಳಿ ಸರ್ಕಾರ ಕೊಡ್ತೇವೆ ಅಂತ ಹೇಳಿ ಅದಾಗಿದೆ. ಇವತ್ತು ಕೊನೆ ದಿನ ಕೊಟ್ಟಿದ್ದೇವೆ ನಾವು. ಎಲ್ಲ ಸದಸ್ಯರು ಇಲ್ಲೇ ಇದ್ದಾರೆ. ನಮ್ಮ ರಾಜಶೇಖರ್ ಅವರು, ಕಲ್ಯಾಣ್ ಕುಮಾರ್, ಅರುಣ್ ಕುಮಾರ್ ಎಲ್ಲ ಇಲ್ಲೇ ಇದ್ದಾರೆ. ಅದರಿಂದ ಮುಂದೆ ಸರ್ಕಾರದ ಜವಾಬ್ದಾರಿ. ಈಗ ನಾವು ಕೊಟ್ಟ ವರದಿಯ ಮೇಲೆ ತೀರ್ಮಾನ ಅವರು ತಗೊಳ್ತಾರೆ. ಅವರು ಈ ಜಾತಿ ಜನಗಣತಿ ವರದಿ ಸ್ವೀಕಾರ ಮಾಡದಂತೆ ಅಖಿಲ ವೀರಶೈವ ಮಹಾಸಭಾ ಆಗ್ರಹಿಸಿದೆ. ಈ ಹಿಂದೆಯೂ ಕೂಡ ಜಾತಿ ಜನಗಣತಿ ವರದಿ ಸಲ್ಲಿಕೆಗೆ ಅಖಿಲ ಭಾರತ ವೀರಶೈವ ಮಹಾಸಭಾ ವಿರೋಧಿಸಿತ್ತು. ವಿರೋಧದ ನಡುವೆಯೂ ಸರ್ಕಾರಕ್ಕೆ ಜಾತಿ ಜನಗಣತಿ ವರದಿ ಸಲ್ಲಿಕೆಯಾಗಿದೆ. ಸರ್ಕಾರ ವರದಿ ಸ್ವೀಕಾರವನ್ನ ಮಾಡಿದರೆ ಸ್ವಾಮೀಜಿಗಳ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಹೋರಾಟವನ್ನ ಮಾಡೋದಾಗಿ ಅಖಿಲ ವೀರಶೈವ ಮಹಾಸಭಾ ಎಚ್ಚರಿಕೆಯನ್ನ ನೀಡಿದೆ. ಸರ್ಕಾರಕ್ಕೆ ಸಲ್ಲಿಕೆಯಾಗಿರೋದು ಕಾಂತರಾಜ ಆಯೋಗದ ವರದಿನ, ಜಯಪ್ರಕಾಶ್ ಹೆಗ್ಡೆ ಅವರ ವರದಿನ ಅಂತ ಮಾಜಿ ಸಿಎಂ ಬೊಮ್ಮಾಯಿ ಪ್ರಶ್ನೆ ಮಾಡಿದ್ದಾರೆ. ಸರ್ಕಾರ ಜಾತಿ ಜನಗಣತಿ ವರದಿ ತಯಾರಿಸುವುದಕ್ಕೆ 165 ಕೋಟಿ ವೆಚ್ಚ ಮಾಡಿದೆ. ಆಗ ಚುನಾವಣೆಗೆ ಅಂತ ಮಾಡಿದ್ದು, ಈಗ ಚುನಾವಣೆಗೆ ಅಂತಲೇ ಮತ್ತೆ ತರಿಸಿದೆ. ಜಾತಿ ಜನಗಣತಿ ಮಾಡುವುದಕ್ಕೆ ಆಗೋಲ್ಲ, ಜಾತಿ ಜನಗಣತಿ ಯಾರು ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ನಲ್ಲಿ ಇದೆ ಅಂತ ಕಿಡಿಕಾರಿದ್ದಾರೆ. ಜಾತಿ ಜನಗಣತಿಗೆ ಕಾಂಗ್ರೆಸ್ ಪಕ್ಷದಲ್ಲೇ ಅಪಸ್ವರ ಕೇಳಿ ಬಂದಿದೆ. ಲಿಂಗಾಯತ ಮತ್ತು ಒಕ್ಕಲಿಗ ನಾಯಕರು ವಿರೋಧವನ್ನ ವ್ಯಕ್ತಪಡಿಸಿದ್ದು, ವರದಿಯ ಸ್ವೀಕಾರಕ್ಕೆ ವಿನಯ್ ಕುಲಕರ್ಣಿ ವಿರೋಧಿಸಿದ್ದಾರೆ. ಈ ಕುರಿತು ರಿಪಬ್ಲಿಕ್ ಕನ್ನಡಕ್ಕೆ ವಿನಯ್ ಕುಲಕರ್ಣಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದು, ಇದು ಸರಿಯಲ್ಲ, ಎರಡು ಸಮುದಾಯಗಳಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿದ್ರು. ಅವೈಜ್ಞಾನಿಕವಾದಂಥ ರಿಪೋರ್ಟ್ ಇದು. ಯಾಕಂದರೆ ಇಲ್ಲಿ ಜಾತಿಯನ್ನು ನಮ್ಮ ಯಾರ ಬಾಯಿಂದ ಕೇಳಿದ್ರು ಕೂಡ ಅವ್ರು ಲಿಂಗಾಯತ ಇರ್ತಾರೆ. ಬಟ್ ಅವ್ರಿಗೆ ರಿಸರ್ವೇಷನ್ ಸಲುವಾಗಿ ಆ ಲಿಂಗಾಯತ ಅನ್ನುವಂಥ ಶಬ್ದ ತೆಗಿಸಿ ಏನೇನು ಮಾಡಲ್ಲ, ಒಕ್ಕಲಿಗ ಸಮಾಜ, ಲಿಂಗಾಯತ ಸಮಾಜ ಎರಡೂವರೆಯಲ್ಲಿ ಕೂಡ ಇದು ಭಾಳ ಎದ್ದು ಕಾಣುವಂಥ ವಿಚಾರ ಐತಿ. ಹೀಗಾಗಿ ಇದಕ್ಕಿನ್ನೂ ನಾವು ಒಂದ್ಸಲ ನಮ್ಮ ಮುಖ್ಯಮಂತ್ರಿಗಳೇ ನಮ್ಮೆಲ್ಲ MLAs ಕೂಡಿ ಇದನ್ನು ಒತ್ತಾಯ ಮಾಡ್ತೀವಿ. ಕಾಂಗ್ರೆಸ್ ಒಳಗೆ ಜಾತಿ ಜನಗಣತಿ ಜಟಾಪಟಿ ಜೋರಾಗಿದ್ದು, ಸಚಿವೆ ಹೆಬ್ಬಾಳ್ಕರ್ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಮಾಗಡಿಯಲ್ಲಿ ಮಾತನಾಡಿದ ಅವರು, ಈ ವಿಚಾರದಲ್ಲಿ ರಾಜಕೀಯ ಮಾಡುವುದಿಲ್ಲ, ಆದರೆ ಜಾತಿ ಜನಗಣತಿಯಲ್ಲೇ ದೋಷಗಳಿವೆ, ಎಲ್ಲಾ ಮನೆಗೂ ಹೋಗಿ ಸಮೀಕ್ಷೆಯನ್ನ ಮಾಡಿಲ್ಲ ಎಂದರು. ನಾವು ಜಾತಿ ಗಣತಿಯನ್ನು ಇನ್ನೂ ಒಂಚೂರು ಮಾಡಿ ಇನ್ನೂ ಸ್ವಲ್ಪ ಅವಕಾಶ ಕೊಡಿ. ಯಾಕಂತಂದರೆ ಈಗ ನಮ್ಮ ಜಾತಿ ವೀರಶೈವ ಲಿಂಗಾಯತ ಉಪ ಪಂಗಡಗಳಿದ್ದಾವೆ, ಹೇಳ್ಬೋದಲ್ಲ, ಅನೇಕ ಉಪ ಪಂಗಡಗಳಿದ್ದಾವೆ, 103 ಉಪ ಪಂಗಡಗಳು, ಬೇರೆ 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 ಬೇರೆ. ಸೊ ಹೀಗಾಗಿ ಜಾತಿ ಗಣತಿಯಲ್ಲಿ ಕಡಿಮೆ ಆಗಿದೆ. ಈಗ ವೈಜ್ಞಾನಿಕವಾಗಿ ಜಾತಿ ಗಣತಿ ಅಂತಂದರೆ ಎಲ್ಲರನ್ನೂ ಮಾಡಬೇಕು. ಈಗ
ನಾನು 5 ಜನ ನಮ್ಮ ಅಕ್ಕ ತಂಗಿಯರಿದ್ದೀವಿ. ಸೊ ನಮ್ಮ ಮನೆ ಯಾರ ಮನೆಗೂ ಬಂದಿಲ್ಲ. ನಾವು ವಿನಂತಿಯನ್ನು ಮಾಡಿದ್ದೀವಿ ನಮ್ಮ ವೀರಶೈವ ಲಿಂಗಾಯತ ಮಹಾಸಭಾದಿಂದ. ನೋಡೋಣ ಮುಂದೆ. ನೋಡಿ, ನಾನು ಇದನ್ನು ರಾಜಕೀಯ ಎಲ್ಲ ಸಮಾಜಕ್ಕೆ ನ್ಯಾಯ ಸಿಗಬೇಕು. ಈಗ ಜನಗಣತಿ ಯಾಕೆ ಮಾಡ್ತೀವಿ ನಾವು? ಪ್ರತಿ ಬಾರಿ ಜನಗಣತಿ ಯಾಕೆ ಮಾಡ್ತೀವಿ? ಆ ಜನಸಂಖ್ಯೆ ಆಧಾರದ ಮೇಲೆ ಆ ಸಮುದಾಯದವರಿಗೆ ನ್ಯಾಯವನ್ನು ಒದಗಿಸಿಕೊಡ್ಬೇಕು ಅನ್ನುವಂಥ ಒಂದೇ ಒಂದು ಉದ್ದೇಶದಿಂದ ಜನಗಣತಿಯನ್ನು ಮಾಡ್ತೀವಿ. ಸೊ ಇದು ಹಠಕ್ಕೆ ಬಿದ್ದಿದ್ದಾರೆ, ಇನ್ನೊಂದು ಬಿದ್ದಿದ್ದಾರೆ ಅಂತಿಲ್ಲ. ಎಲ್ಲರಿಗೂ ನ್ಯಾಯ ದೊರಕಿಕೊಡ್ಲಿ. ನಾವೇನು ಹೇಳ್ತಾ ಇದ್ದೀವಿ ಅಂತಂದರೆ, ಈ ಜನಗಣತಿ ಏನು ಮಾಡಿದ್ದಾರೆ, ಒಂದು 4 ಕಡೆ ಬಂದಿದ್ದಾರೆ, 4 ಕಡೆ ಹೋಗಿಲ್ಲ. ನಾನೇ ನನ್ನ ಸ್ವಂತ ಜಾತಿ ಗಣತಿ ವರದಿ ಸಲ್ಲಿಕೆ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಅಪಸ್ವರ ಕೇಳಿ ಬಂದಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಸಚಿವ ಎಂಬಿ ಪಾಟೀಲ್ ಕೆಲವು ಉಪ ಪಂಗಡಗಳನ್ನ ಸೇರಿಸಿಲ್ಲ ಅಂತ ಹೇಳಿದ್ದಾರೆ. ಅವುಗಳನ್ನ ಸೇರಿಸಿ ಅನ್ನೋದು ನಮ್ಮ ವಾದ. ಕ್ಯಾಬಿನೆಟ್ ಮುಂದೆ ಬರಲಿ ನೋಡೋಣ. ನಾವು ಜಾತಿ ಗಣತಿಗೆ ವಿರೋಧವೇನಿಲ್ಲ ಅಂತ ಹೇಳಿದ್ರು. ಪಾಕಿಸ್ತಾನ ಪರ ಘೋಷಣೆ ಕೂಗಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸರ್ಕಾರಕ್ಕೆ ಎಫ್ಎಸ್ಎಲ್ ವರದಿ ಸಲ್ಲಿಕೆಯಾಗಿದೆ. ವಿಡಿಯೋವನ್ನ ಎಫ್ಎಸ್ಎಲ್ಗೆ ಗೃಹ ಇಲಾಖೆಯು ಸಲ್ಲಿಕೆ ಮಾಡಿತ್ತು. ಇದರ ಬೆನ್ನಲ್ಲೇ ಸರ್ಕಾರಕ್ಕೆ ಎಫ್ಎಸ್ಎಲ್ ವರದಿ ಸಲ್ಲಿಕೆಯಾಗಿದೆ. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ ಬಗ್ಗೆ ಎಫ್ಎಸ್ಎಲ್ ಸಲ್ಲಿಕೆಯಾಗಿದ್ರು ಯಾಕೆ ಜನರ ಮುಂದಿಡ್ತಾ ಇಲ್ಲ ಅಂತ ಆರ್ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ. ರಾಜ್ಯಪಾಲರ ಭೇಟಿ ಬಳಿಕ ಮಾತನಾಡಿದ ಅವರು, ವಿಧಾನಸೌಧ ಭಯೋತ್ಪಾದಕರ ಬೀಡಾಗಿದೆ ಅಂತ ರಾಜ್ಯಪಾಲರಿಗೆ ತಿಳಿಸಿದ್ದೇವೆ. ಸರ್ಕಾರ ಎಫ್ಎಸ್ಎಲ್ ರಿಪೋರ್ಟ್ ಬಂದಿದೆ ಅಂತಿದೆ, ಅದನ್ನ ಜನರ ಮುಂದೆ ಇಡಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಿಸಿದ್ರು. ನಿನ್ನೆ ಅಧಿವೇಶನದಲ್ಲಿ ಬಂದೇ ಬಿಡ್ತು, ಇನ್ನೇನು ಓದೇ ಬಿಟ್ರು ಅಂತ ಹೇಳ್ತಾ ಇದ್ರು, ಬರಲೇ ಇಲ್ಲ. ಇವತ್ತು ಎಫ್ಎಸ್ಎಲ್ ರಿಪೋರ್ಟ್ ಬರ್ತದೆ ಅಂತೇಳಿ ಇವತ್ತು ಕೂಡ ಕಾಯ್ತಾ ಇದ್ರಿ, ಇವತ್ತು ಮಣ್ಣೆ ಮಾಡಿಲ್ಲ. ನನಗಿರೋಂಥ ಮಾಹಿತಿ, ನಾನು ಕೂಡ ಗೃಹ ಸಚಿವ ಕೆಲಸ ಮಾಡಿದ್ದೀನಿ, ಬೊಮ್ಮಾಯಿಯವರು ಕೂಡ ಮಾಡಿದ್ದಾರೆ. ನಮಗೆ ಈ ಎಫ್ಎಸ್ಎಲ್ ರಿಪೋರ್ಟ್ ಏನಿದೆ, ಎಫ್ಎಸ್ಎಲ್ ರಿಪೋರ್ಟು ಧೈರ್ಯ ಇದ್ದರೆ ಸರ್ಕಾರಕ್ಕೆ, ಆ ತಾಕತ್ತಿದ್ದರೆ ಇಮಿಡಿಯೇಟಾಗಿ ಬಿಡುಗಡೆ ಮಾಡಬೇಕು. ಯಾಕೆ ಇಟ್ಕೊಂಡಿದ್ದಾರೆ ಹಾಗೆ ಅನ್ನೋದನ್ನು ಕೂಡ ಜನ ಇದನ್ನು ಕ್ವಶನ್ ಮಾರ್ಕ್ ಮಾಡ್ತಾ ಇದ್ದಾರೆ. ಯಾರನ್ನ ಸೇಫ್ ಗಾರ್ಡ್ ಮಾಡೋಕ್ಕೋಸ್ಕರ, ಯಾರನ್ನ ಬೆಂಬಲಿಸೋಕ್ಕೋಸ್ಕರ ಈ ರಿಪೋರ್ಟನ್ನು ಜನಗಳ ಮುಂದೆ ಹಿಡದೆ ಮುಚ್ಚಿಡ್ತಾ ಇದ್ದಾರೆ. ಅವ್ರಿಗೆ ಧೈರ್ಯ ಇದ್ದರೆ ಇಮಿಡಿಯೇಟಾಗಿ ಈ ರಿಪೋರ್ಟನ್ನು ಮಂಡಿಸಬೇಕು ಅಂತೇಳಿ ವಿರೋಧ ಪಕ್ಷದ ನಾಯಕನಾಗಿ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಆಂಬ್ಯುಲೆನ್ಸ್ಗೆ ಬೆಂಗಳೂರು ಸಂಚಾರಿ ಪೊಲೀಸರು ಟ್ರಾಫಿಕ್ ಕ್ಲಿಯರ್ ಮಾಡಿಸಿದ್ದಾರೆ. ಹೆಬ್ಬಾಳದ ಖಾಸಗಿ ಆಸ್ಪತ್ರೆಯಲ್ಲಿನ ಬ್ರೈನ್ ಡೆಡ್ ರೋಗಿಯ ಅಂಗಾಂಗ ರವಾನೆಗೆ ಪೊಲೀಸರು ಝೀರೋ ಟ್ರಾಫಿಕ್ ಮಾಡಿಕೊಟ್ಟಿದ್ದಾರೆ. ರೋಗಿಯ ಹೃದಯ ಮತ್ತು ಶ್ವಾಸಕೋಶ ರವಾನೆಗೆ ಹೆಬ್ಬಾಳ ಆಸ್ಪತ್ರೆಯಿಂದ ಕೆಂಪೇಗೌಡ ಅಂತಾರಾಷ್ಟ್ರೀಯ ನಿಲ್ದಾಣದವರೆಗೂ ಹಾಗೂ ಜೆಪಿ ನಗರ ಖಾಸಗಿ ಆಸ್ಪತ್ರೆವರೆಗೂ ಟ್ರಾಫಿಕ್ ಕ್ಲಿಯರ್ ಮಾಡಿದ್ದಾರೆ. ಪೊಲೀಸರ ಈ ಕಾರ್ಯಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ರೈಲಿನಲ್ಲಿ ಪ್ರಯಾಣಿಕರ ದಟ್ಟಣೆ ತಪ್ಪಿಸಲು ಹೆಚ್ಚುವರಿ ಬೋಗಿಗಳ ಸೇರ್ಪಡೆಗೆ ರೈಲ್ವೆ ಇಲಾಖೆ ಮುಂದಾಗಿದೆ. ವಿವಿಧ ಮಾರ್ಗಗಳಲ್ಲಿ ರೈಲುಗಳಿಗೆ ಸಾಮಾನ್ಯ 2ನೇ ದರ್ಜೆಯ 2 ಬೋಗಿಗಳ ಅಳವಡಿಕೆಯನ್ನ ಮಾಡಲಿದ್ದಾರೆ. ಡೈಲಿ ಎಕ್ಸ್ಪ್ರೆಸ್, ಡೈಲಿ ಪ್ಯಾಸೆಂಜರ್ ರೈಲು ಸೇರಿ ವಿವಿಧ ಮಾರ್ಗಗಳ ರೈಲುಗಳಿಗೆ ಹೆಚ್ಚುವರಿ ಬೋಗಿಗಳನ್ನ ಅಳವಡಿಕೆ ಮಾಡಲಾಗುತ್ತೆ. ಇದರ ಜೊತೆಗೆ 6 ದಿನ ಸಂಚರಿಸ್ತಾ ಇದ್ದ ಉದಯ್ ಎಕ್ಸ್ಪ್ರೆಸ್ ರೈಲು ಇನ್ಮುಂದೆ 7 ದಿನ ಸಂಚಾರಕ್ಕೆ ಅನುಮತಿಯನ್ನ ನೀಡಿದೆ. ಬೆಳವಡಿ ಮಲ್ಲಮ್ಮನ ಉತ್ಸವದಲ್ಲಿನ ಅವ್ಯವಸ್ಥೆಯನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡಲಾಗಿದೆ. ಬೆಳಗಾವಿಯ ಬೈಲಹೊಂಗಲದ ಬೆಳವಾಡಿ ಗ್ರಾಮದ ವೀರರಾಣಿ ಬೆಳವಡಿ ಮಲ್ಲಮ್ಮ ವೃತ್ತದಲ್ಲಿ ಯುವಕರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಮಲ್ಲಮ್ಮ ಸ್ಮಾರಕ ಭವನದಲ್ಲಿ ವಿಚಾರ ಸಂಕಿರಣಕ್ಕೂ ತಡೆಯೊಡ್ಡಿದ್ರು. ಬೆಳಗಾವಿ ಜಿಲ್ಲಾಡಳಿತದ ವಿರುದ್ಧ ಅಧಿಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಹಠಾತ್ ಪ್ರತಿಭಟನೆಯಿಂದ ಪೊಲೀಸರು, ತಾಲೂಕು ಆಡಳಿತ ಅಧಿಕಾರಿಗಳು ಕಂಗಾಲಾದರು. ಭದ್ರಾವತಿಯ
ಹುಬ್ಬಳ್ಳಿಯಲ್ಲಿ ಅನಧಿಕೃತ ಕಸಾಯಿಖಾನೆಗಳ ಬಂದ್ ಮಾಡುವಂತೆ ಆಗ್ರಹಿಸಿ ಹಿಂದೂ ಜಾಗರಣ ವೇದಿಕೆ ಪ್ರತಿಭಟನೆಯನ್ನ ನಡೆಸಿದೆ. ಭದ್ರಾವತಿಯ ಅಂಡರ್ ಬ್ರಿಡ್ಜ್ನಿಂದ ತಾಲೂಕು ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆಯನ್ನ ನಡೆಸಿದೆ. ಇನ್ನು ಭದ್ರಾವತಿ ಸೇರಿದಂತೆ ಜಿಲ್ಲೆಯ ಹಲವೆಡೆ ಕಸಾಯಿಖಾನೆಗಳ ಬಂದ್ ಆಗಬೇಕು, ಕಸಾಯಿಖಾನೆಗಳ ವಿರುದ್ಧ ಪೊಲೀಸರು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಚಿಕ್ಕಮಗಳೂರಿನ ಕಳಸ ತಾಲೂಕು ಕಚೇರಿಯಲ್ಲಿ ಸಾರ್ವಜನಿಕರ ಕೆಲಸಗಳನ್ನ ವಿಳಂಬ ಮಾಡ್ತಾ ಇರುವ ಆರೋಪ ಕೇಳಿಬಂದಿದೆ. ಈ ಹಿನ್ನೆಲೆ ಸ್ಥಳೀಯರು ತಾಲೂಕು ಕಚೇರಿಯಲ್ಲಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ದಿನನಿತ್ಯ ಕೆಲಸ ಬಿಟ್ಟು ತಾಲೂಕು ಕಚೇರಿಯನ್ನ ಅಲಿಬೇಕು, ಅಧಿಕಾರಿಗಳು ಸಮಯಕ್ಕೆ ಸರಿಯಾಗಿ ಸಿಗ್ತಾ ಇಲ್ಲ, ಶಾಸಕರ ಮಾತಿಗೂ ಯಾವುದೇ ಬೆಲೆ ಇಲ್ಲ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಅವರು ಖಾತೆ ಚೇಂಜ್ ಕೊಟ್ಟು 3 ತಿಂಗಳಾಗಿದೆ, ಸರ್ವೆ ಆಗಿದೆ, ಎಡಿಎಲ್ ಸೈನ್ ಆಗಿದೆ, ತಮ್ ಕೊಟ್ಟಿದ್ದಾರೆ, ಎಲ್ಲ ಆಗಿದೆ. ತಹಸೀಲ್ದಾರ್ ತಮ್ ಕೊಡಬೇಕು. ಪಾಣಿ ಚೇಂಜಿಗೆ ಒಂದು ಪಾಣಿಯಲ್ಲಿ 3 ಹೆಸರು ಬರ್ತಾ ಇದೆ. ಅದು ಸಿಂಗಲ್ ಪಾಣಿ ಆಗಬೇಕು. ಸಿಂಗಲ್ ಪಾಣಿಗೆ ತಮ್ ಕೊಟ್ಟರೆ ಪಾಣಿ ಆಗ್ತದೆ. ಇವತ್ತು ಬನ್ನಿ, ನಾಳೆ ಬನ್ನಿ, ಈಗ ಬನ್ನಿ, ಆಗ ಬನ್ನಿ ಅಂತೇಳಿ ಇವತ್ತು ಬೆಳಿಗ್ಗೆ 10 ಗಂಟೆ ಬಂದು ಕಾಯ್ತೇನೆ. ಬಂದಿದ್ದ ವರ್ತಮಾನ ಸಿಕ್ತು, ಬಂದಿದ್ವಿ. ಬಂದಾಗ ಈಗ ಅರ್ಧ ಗಂಟೆ ಬಿಟ್ಟು ಬನ್ನಿ, 1/4 ಗಂಟೆ ಬಿಟ್ಟು ಬನ್ನಿ, 10 ನಿಮಿಷ ಬಿಟ್ಟು ಬನ್ನಿ. ಇವತ್ತು ನಮ್ಮದು ಕೋರ್ಟ್ ನಡೀತಾ ಇದೆ, ಕೋರ್ಟ್ ಮುಗಿಸಿದ್ರೆ ಎಲ್ಲ ಮುಗಿದ್ರೆ ಈಗ ಕೇಳ್ಕೋದ್ರೆ ಯಾಕೆ ಮಾಡ್ಕೊಡ್ತೀವಿ ಹೋಗ್ರಿ ಮಾಡ್ಕೊಡ್ತೀವಿ ಅಂತ ಹೇಳ್ತೀವಿ. ಸಾಯಂಕಾಲ ಈಗ 5:15 ಗಂಟೆಯಲ್ಲಿ ನಾವು ಏನು ಮಾಡಬೇಕು? ನನ್ನಂಥ ಬಡವರು ತುಂಬ ಜನ ಬಂದು ಬೆಳಗ್ಗಿಂದ ನೊಂದು ಬೆಂದು ಹೋದರು. ಅಷ್ಟು ಜನ ಕಣ್ಣೀರು ಹಾಕ್ಕೊಂಡು ಹೋದರು. ಅಷ್ಟು ಜನಕ್ಕೆ ತೊಂದರೆ ಆಗಿ ಆದಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು. ನೋಡಮ್ಮ ಮಾಡ್ತೀನಿ, ನನಗೆ ಗೊತ್ತಿದೆ ಮಾಡೋಕ್ಕೆ, ನೀವು ಹೋಗು. ಸರ್ 22ನೇ ತಾರೀಕಿಗೆ ಹೋದ ತಿಂಗಳು ಇವತ್ತು ಮುಖ ತೋರಿಸಿದ್ದಾರೆ. ಇಲ್ಲಿ ಕೇಳಿದ್ರೆ ನಾವು ಆಫೀಸಿಗೆ ಬಂದು ಕೇಳಿದ್ರೆ ಅವ್ರು ಮೀಟಿಂಗ್ ಹೋಗಿದ್ದಾರೆ, ಎಲೆಕ್ಷನ್ ಮೀಟಿಂಗ್ ಹೋಗಿದ್ದಾರೆ, DC ಮೀಟಿಂಗ್ ಹೋಗಿದ್ದಾರೆ, ತಾಲೂಕು ಆಫೀಸಿನ ಮೀಟಿಂಗ್ ಹೋಗಿದ್ದಾರೆ. ಇದನ್ನೇ ಹೇಳ್ತಾ ಇದ್ದಾರೆ ಬಿಟ್ಟರೆ ಬೇರೆ ಏನೇನು. ಹುಬ್ಬಳ್ಳಿಯಲ್ಲಿ ಕೇಂದ್ರ GST ಇಲಾಖೆ ಅಧಿಕಾರಿಗಳ ತಂಡ ದಾಳಿಯನ್ನ ನಡೆಸಿದೆ. ಬಂಗಾಪುರ ಚೌಕ್ ಬಳಿ ಇರುವ ಮಹಾರಾಷ್ಟ್ರ ಫ್ರೈಟ್ ಟ್ರಾನ್ಸ್ಪೋರ್ಟ್ ಮೇಲೆ ದಾಳಿಯನ್ನ ನಡೆಸಿದ್ದು 10ಕ್ಕೂ ಹೆಚ್ಚು ಲಾರಿಗಳನ್ನ ವಶಕ್ಕೆ ಪಡೆದು ತಪಾಸಣೆಯನ್ನ ನಡೆಸಲಾಗ್ತಾ ಇದೆ. ಇನ್ನು ನಕಲಿ ಬಿಲ್ ಮತ್ತು ಕೆಲವು ವಸ್ತುಗಳಿಗೆ ಬಿಲ್ಗಳು ಇಲ್ಲದೆ ಸಾಗಾಟದ ಶಂಕೆ ಹಿನ್ನೆಲೆ ದಾಳಿಯನ್ನ ನಡೆಸಲಾಗಿದೆ. ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರದ ಮಂಕಿ ಬಳಿ ಸ್ಕೂಟಿಗೆ ಬಸ್ ಡಿಕ್ಕಿಯಾಗಿ ತಾಯಿ ಮಗಳು ಮೃತಪಟ್ಟಿದ್ದಾರೆ. ಮಂಗಳೂರಿನಿಂದ ಬೆಳಗಾವಿಗೆ ತೆರಳುತ್ತಾ ಇದ್ದ ಸರ್ಕಾರಿ ಬಸ್ ಸ್ಕೂಟಿಗೆ ಡಿಕ್ಕಿ ಹೊಡೆದಿದೆ. ಈ ಅಪಘಾತದಲ್ಲಿ ಮುರುಡೇಶ್ವರದ ಮಾವಳ್ಳಿ ನಿವಾಸಿಗಳಾದ ಸವಿತಾ ಆಚಾರಿ, ಅಂಕಿತಾ ಆಚಾರಿ ಮೃತಪಟ್ಟಿದ್ದಾರೆ. ಕರಾವಳಿಯಲ್ಲಿ ಬಿಜೆಪಿ ಪಡೆಗೆ ಪುತ್ತಿಲ ಶಾಕ್ ಕೊಟ್ಟಿದ್ದಾರೆ. ಲೋಕಸಭಾ ಚುನಾವಣೆಗೆ ಪುತ್ತಿಲ ಸ್ಪರ್ಧೆ ಫಿಕ್ಸ್ ಆಗಿದೆ. ಇನ್ನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಪುತ್ತೂರಿನಲ್ಲಿ ಪುತ್ತಿಲ ಪರಿವಾರ ಘೋಷಣೆಯನ್ನ ಮಾಡಿದೆ. ಇನ್ನು ಬಿಜೆಪಿ ಸೇರ್ಪಡೆಗೆ ಹಲವು ಸುತ್ತಿನ ಮಾತುಕತೆ ವಿಫಲ ಹಿನ್ನೆಲೆ ಪಕ್ಷೇತರ ಸ್ಪರ್ಧೆಗೆ ನಿರ್ಧರಿಸಲಾಗಿದೆ. ಭಟ್ಕಳ ಮೀನುಗಾರರು ಮಲ್ಪೆ ಮೀನುಗಾರರನ್ನ ಅಪಹರಣ ಮಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಆಳ ಸಮುದ್ರದಲ್ಲಿ ಈ ಘಟನೆ ನಡೆದಿದೆ. ಆಳ ಸಮುದ್ರ ಮೀನುಗಾರಿಕೆಗೆ ತೆರಳಿದಂತಹ ಮಲ್ಪೆ ಮೂಲದ ಕೃಷ್ಣಾನಂದನ ಬೋಟ್ ಮೇಲೆ ಭಟ್ಕಳ ಮೀನುಗಾರರು ದಾಳಿ ಮಾಡಿದ್ದಾರೆ. ಬೋಟ್ನಲ್ಲಿ ಇದ್ದಂತಹ 8 ಲಕ್ಷ ಮೌಲ್ಯದ ಮೀನನ್ನ ದೋಚಿದ್ದಾರೆ. ಬಳಿಕ ಮೀನುಗಾರರನ್ನ ಕೂಡಿ ಹಾಕಿ ಚಿತ್ರಹಿಂಸೆಯನ್ನ ಕೊಟ್ಟಿದ್ದಾರೆ. ಮಾಹಿತಿಯನ್ನ ತಿಳಿದಂತಹ ಮಲ್ಪೆ ಪೊಲೀಸರೊಂದಿಗೆ ಭಟ್ಕಳಕ್ಕೆ ತೆರಳಿದಂತಹ ಮಲ್ಪೆ ಮೀನುಗಾರರು ಒತ್ತೆಯಲ್ಲಿದ್ದ ಮೀನುಗಾರರನ್ನ ರಕ್ಷಿಸಿದ್ದಾರೆ. ವಿಜಯನಗರದಲ್ಲಿ ಅದ್ದೂರಿಯಾಗಿ ಸೇವಾಲಾಲ ಜಯಂತ್ಯೋತ್ಸವವನ್ನ ಆಚರಿಸಲಾಯಿತು. ಹೊಸಪೇಟೆಯ ಸಣ್ಣಕ್ಕಿ ವೀರಭದ್ರೇಶ್ವರ ದೇಗುಲದಿಂದ ಅದ್ದೂರಿಯಾಗಿ ಮೆರವಣಿಗೆಯನ್ನ ಮಾಡಲಾಯಿತು. ಡಿಜೆ ಸತ್ತಿಗೆ ಯುವಕ ಯುವತಿಯರು ಕುಣಿದು ಕುಪ್ಪಳಿಸಿದ್ರು. ಬಂಜಾರ ಹಾಡುಗಳಿಗೆ ಸಖತ್ತಾಗಿ ಸ್ಟೆಪ್ಸ್ ಹಾಕಿ ಸಂಭ್ರಮಿಸಿದ್ರು. ಈ ವೇಳೆ ನೂರಾರು ಬಂಜಾರ ಸಮುದಾಯದ ಜನರು ಭಾಗಿಯಾಗಿದ್ರು. ಲೋಕಸಭೆ ಚುನಾವಣೆಗೆ ಸಂಬಂಧಿಸಿದಂತೆ ದೆಹಲಿಯಲ್ಲಿ ಬಿಜೆಪಿ ಕೇಂದ್ರ ಚುನಾವಣಾ ಸಮಿತಿ ಸಭೆ ನಡೆಯಿತು. ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಸಭೆಯನ್ನ ನಡೆಸಲಾಯಿತು. ಹೆಚ್ಚಿನ ಸಂಖ್ಯೆಯ ಲೋಕಸಭಾ ಸ್ಥಾನಗಳನ್ನು ಹೊಂದಿರುವಂತಹ
7 ರಾಜ್ಯಗಳ ಪ್ರಮುಖ ನಾಯಕರು ಸಭೆಯಲ್ಲಿ ಭಾಗಿಯಾಗಿದ್ರು. ಈ ವೇಳೆ ಬಿಜೆಪಿಯ ಲೋಕಸಭಾ ಕ್ಷೇತ್ರಗಳ ಮೊದಲ ಪಟ್ಟಿ ಬಗ್ಗೆ ಚರ್ಚೆಯನ್ನ ನಡೆಸಲಾಯಿತು. 130ರಿಂದ 150 ಕ್ಷೇತ್ರಗಳ ಅಭ್ಯರ್ಥಿ ಆಯ್ಕೆ ಬಗ್ಗೆ ಚರ್ಚೆಯನ್ನ ನಡೆಸಲಾಯಿತು.